ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಯಾವುದೇ 3 ಟಿಪ್ನ ಹೇಳ್ತಾ ಇಲ್ಲ, ಹೆಲ್ತ್ಗೆ ಯೂಸ್ ಆಗುವಂಥ ಒಂದು ಪೌಡರ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಅದನ್ನು ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಗಳು ನಿಮ್ಗೆ ಸಿಗಬೇಕು ಅಂದರೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋನೂ ನಿಮ್ಮನ್ನು ತಲುಪುತ್ತೆ. ಹೆಲ್ತ್ ಬಗ್ಗೆ ಒಂದು ಪೌಡರ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ, ಅದೇನು ಅಂತ ಯೋಚನೆ ಮಾಡ್ತಿದ್ದೀರಲ್ಲ. ಎಸ್, ಹೇಳ್ತೀನಿ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಕೆಮ್ಮು ಕೋಲ್ಡು ಆಗಿದ ತಕ್ಷಣ ಮೆಡಿಕಲ್ಗೆ ಹೋಗ್ತೀರಾ, ಹಾಸ್ಪಿಟಲ್ಗೆ ಹೋಗ್ತೀರಾ, ಒಂದಷ್ಟು ಮಾತ್ರೆಗಳನ್ನ ತೊಗೊಂಬಂದು ನುಂಗ್ತಾ ಇರ್ತೀರ. ಅದು ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ವಾಸಿ ಆಗ್ಬೋದು. ಮುಂದಿನ ದಿನಗಳಲ್ಲಿ ಆ ಮಾತ್ರೆಗಳಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ನಿಮ್ಮ ಆರೋಗ್ಯನ ನಿಮ್ಮ ಅಂಗೈಲೇ ಕಾಪಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲಿ ಕೋಲ್ಡ್ ಕೆಮ್ಮು ಆದರೆ ನಾವು ತಕ್ಷಣ ಹಾಸ್ಪಿಟಲ್ಗೆ ಹೋಗಲ್ಲ. 1 or 2 days ಆಗಿ ತೀರಾ ಕಡಿಮೆ ಆಗ್ತಿಲ್ಲ ಅಂದರೆ ಮಾತ್ರ ಹಾಸ್ಪಿಟಲ್ಗೆ ಹೋಗ್ತೀವಿ. ಸ್ನೇಹಿತರೆ, ಮನೇಲೇ ಮಾಡಿರುವಂತಹ ಪೌಡರ್ನ ಬೆಳೆಸಿ ಈ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ತೀವಿ. ಮನೇಲೇ ನೋಡಿ, ಈ ಒಂದು ಪೌಡರ್ನ ನಾವು 10 ವರ್ಷದಿಂದ ಬಳಸ್ತಾ ಬರ್ತಾ ಇದ್ದೀವಿ. ಈ ಪೌಡರ್ನ ಮಕ್ಕಳಾಗಲಿ ದೊಡ್ಡವರಾಗಲಿ ಅಥವಾ ಏಜ್ ಆದವರಾಗಲಿ ಎಲ್ಲರೂ ಬಳಸ್ಬೋದು. ಈ ಪೌಡರ್ನ ಬಳಸೋದ್ರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗಾಗಿರೋವಂಥ ಕೆಮ್ಮಾಗ್ಬೋದು, ಕೋಲ್ಡ್ ಆಗ್ಬೋದು, ತುಂಬ ಬೇಗ ವಾಸಿ ಆಗುತ್ತೆ. ಈ ಒಂದು ಪೌಡರ್ನ ಮಾಡೋದಕ್ಕೆ 9 ಮಸಾಲೆ ಐಟಮ್ಗಳನ್ನ ಬಳಸಿ ಈ ಒಂದು ಪೌಡರ್ನ ಮಾಡಿದ್ದೀವಿ. ಸೊ ಇದನ್ನು ಹೇಗೆ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಾನು ಲೈವ್ ಆಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಈಗ ಅದನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈ ಒಂದು ಪೌಡರ್ನ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಗಾಜಿನ ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೀನಿ. ಈ ಒಂದು ಪೌಡರ್ನ ಗಾಜಿನ ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೀವಿ. ಸ್ವಲ್ಪ ತೊಗೊಂಡು ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಯೂಸ್ ಮಾಡ್ತಾ ಇರ್ತೀವಿ. ಇದು ಖಾಲಿ ಆದಮೇಲೆ ಮತ್ತೆ ಅದರಿಂದ ಆ ಪೌಡರ್ನ ಡಬ್ಬಕ್ಕೆ ಫಿಲ್ ಮಾಡ್ಕೊಳ್ತೀವಿ. ಯಾವಾಗಲೂ ನೀವು ಅದನ್ನು ಪದೇ ಪದೇ ಓಪನ್ ಮಾಡಿದ್ರೆ, ಗಾಳಿ ಜಾಸ್ತಿ ಆಡಿದ್ರೆ ಅದರಲ್ಲಿರುವಂತಹ ಆ ಒಂದು ಪವರ್ ಕಡಿಮೆ ಆಗುತ್ತೆ. ಹಾಗಾಗಿ ಒಂದು ಗಾಜಿನ ಡಬ್ಬಕ್ಕೆ ಹಾಕಿಟ್ಕೊಂಡು ಈ ಥರ ಬಳಸ್ತಾ ಇದ್ದೀವಿ. ಈ ಮಸಾಲೆ ಪದಾರ್ಥಗಳನ್ನ ಬಳಸಿ ಮಾಡಿರೋ ಪೌಡರ್ನ ಹೇಗೆ